ಮನೆತನವನ್ನು ಕುಂದು ತಂದೆಯ ತಂದೆ, ಕುಂದು ತಂದೆಯ. ಈ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಮನೆತನಕ್ಕೆ ಇನ್ನೊಬ್ಬರು ಬಟ್ಟು ಮಾಡಿ ತೋರಿಸುವಂತಾಯ್ತೆ ಈ ನಮ್ಮ ಮನೆತನದ ಪರಿಸ್ಥಿತಿಯು. ನೀನೇ ಹೇಳು ದೇವಾ, ನೀನೇ ಹೇಳು. ಇಲ್ಲ ಇಲ್ಲ, ನೀವಿಬ್ಬರು ಈ ಮನೆಯಲ್ಲಿ ಇರಬಾರ್ದು. ಹೊರಟು ಹೋಗಿರಿ ಮೊದಲು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ರಾಮಣ್ಣ. ಅಲ್ಲ ಅಲ್ಲ ಮಾಮಾಶ್ರೀ, ಚಾರ್ಲೆ ಸಾವುಕಾರ, ನೀವು ಸಿಗ್ನಲ್ ಮಾಡಿ ತಂದಿರೋ ಫೈಲ್ ನೋಡು, ಚೆನ್ನಾಗಿ ನೋಡಿಕೋ. ಈ ನಿನ್ನ ಸರ್ವ ಸಂಪತ್ತು ಆಸ್ತಿ ಅಲ್ಲ, ನಿನ್ನ ತಂದೆ ತಾಯಿಯರು ನಿನ್ನ ತಂಗಿ ಸಿಚ್ನ್ಯಾಳ ಹೆಸರಲ್ಲಿ ಬರೆದಿಟ್ಟವಿಲ್. ಈಗ ಸೀದಾ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಿ, ತಂಗಮ್ಮ, ತಂಗಮ್ಮ, ಇದನ್ನೇನು ಮಾಡ್ದಿಯಮ್ಮ, ಇದನ್ನೇನು ಮಾಡ್ದಿ ತಂಗಿ? ನನ್ನ ತಂದೆ ತಾಯಿಗಳು ಈ ನಮ್ಮ ಮನೆಯಲ್ಲಿ ಹೆಣ್ಣು ಮಗಳಿಲ್ಲ, ಇಬ್ಬರು ಗಂಡು ಮಕ್ಕಳಿದ್ದಾರೆ. ಅವರ ಕೈಗೆ ರಾಖಿ ಕಟ್ಟಿ ಆರತಿಯನ್ನು ಬೆಳಗುವ ಹೆಣ್ಣು ಮಗಳಿಲ್ಲ ಅಂತ ನಮ್ಮ ತಂದೆ ತಾಯಿ ಕೊರಗುತ್ತಿದ್ದರು. ಆದರೆ ತಂಗಮ್ಮ, ತಂಗಿ, ನೀನು ಈ ನಮ್ಮ ಮನೆಗೆ ಹೆಣ್ಣಾಗಿ ಹುಟ್ಟಿ ಬಂದ ಮೇಲೆ ನಮ್ಮ ಮನೆಯಲ್ಲಿ ಹೆಣ್ಣು ಮಗಳು ಆರತಿ ಬೆಳಗಲು ಬೆಂದಲು ನನ್ನ ಮಗಳೆಂದು ವ್ಯಾಮೋಹದಲ್ಲಿ ನಮ್ಮಜ್ಜ ಮುತ್ತಜ್ಜ ಗಳಿಸಿದ ಆಸ್ತಿ ಅಂತಸ್ತನ್ನೆಲ್ಲವನ್ನು ನಿನ್ನ ಹೆಸರಿಗೆ ಬರೆದು ಕೊಟ್ಟಿದ್ರಮ್ಮ, ನಿನ್ನ ಹೆಸರಿಗೆ ಬರೆದು ಕೊಟ್ಟಿದ್ರು. ಆದ್ರೆ ನೀನು ಯಾವ ಬೀದಿ ಬಿಕ್ಕಾರಿ ಸೂಳೆ ಮಗ ನಾಯಿಗೆ ಬರೆದು ಕೊಟ್ಟಿಯಲ್ಲಮ್ಮ, ಬರೆದು ಕೊಟ್ಟಿಯ ತಂಗಿ. ಅಣ್ಣ, ಈ ಇಡೀ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆದಿದ್ದಾರೆ ನನ್ನ ತಂದೆ ತಾಯಿ. ಆ ವಿಲ್ ನನ್ನ ಕೈಯಲ್ಲಿ ಇರಬೇಕಾದ್ರೆ ಅದನ್ನ ಯಾವಾಗ ಹೇಗೆ ಉಪಯೋಗಿಸ್ಕೊಳ್ಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ತಂಗಮ್ಮ, ತಂಗಿ, ನನಗೆ ಆಸ್ತಿ ಅಂತಸ್ತು ನನಗೆ ಯಾವುದು ಬೇಕಾಗಿಲ್ಲಮ್ಮ, ನನಗೆ ಯಾವುದು ಬೇಕಾಗಿಲ್ಲ ತಂಗಿ. ಆದ್ರೆ ನೋಡಮ್ಮ, ನನಗೆ ನನ್ನ ತಂಗಿ ಬೇಕು, ನನ್ನ ಬಂಗಾರದಂತ ತಂಗಿ ನನಗೆ ಬೇಕಮ್ಮ, ನನಗೆ ಬೇಕು ತಂಗಿ. ನೋಡೋಣ, ನೀವು ನನ್ನ ಅಣ್ಣಂದ್ರಾಗಿದ್ದ ತಪ್ಪಿಗಾಗಿ ನಾನೊಂದು ಮಾತು ಹೇಳ್ತೀನಿ ಕೇಳು. ಈ ಮನೆಯಲ್ಲಿ ಅಧಿಕಾರ ಇರೋದು ಕೇವಲ ನನ್ನ ಗಂಡನಿಗೆ ಮಾತ್ರ. ಅವರು ಹೇಳ್ದ ಕೇಳಿಕೊಂಡು ಬಿದ್ದಿರೋದಾದ್ರೆ ಈ ಮನೆಯಲ್ಲಿ ಬಿದ್ದಿರಿ, ಇಲ್ಲ ಅಂದ್ರೆ ಈ ಮನೆಯಿಂದ ಹೋಗಬಹುದು, ನನಗೇನು ಅಭ್ಯಂತರವಿಲ್ಲ. ತಂಗಮ್ಮ, ತಂಗಿ, ಎಷ್ಟು ಸರಳವಾಗಿ ಹೇಳಿದೆಯಲ್ಲಮ್ಮ ತಂಗಿ. ನೀನು ಚಿಕ್ಕವಳಿದ್ದಾಗ ನೀನು ತಂದೆಯನ್ನು ತಾಯಿಗಳನ್ನು ಕರೆದುಕೊಂಡ ಬಳಿಕ ನೋಡು ತಂಗಮ್ಮ, ನನ್ನ ತಂಗಿ ತಾಯಿ ಇಲ್ಲದ ಕೊರಗು ಬರಬಾರದೆಂದು ನಿನ್ನ ತಲೆಯನ್ನು ಬಾಚಿ ಬೆನಲು ಹಾಕಿ ನೋಡು ತಂಗಿ, ನಿನಗೆ ಚಂದ ಮಾಮನನ್ನು ತೋರಿಸಿ ನಿನ್ನ ಬಾಯಿಲಿ ತುತ್ತಿಟ್ಟು ಜೋಪಾನ ಮಾಡಿ ನಿನಗೆ ಒಬ್ಬಳು ತಾಯಿಯ ಸ್ಥಾನವನ್ನು ಕೊಟ್ಟೆನಮ್ಮ, ತಾಯಿಯ ಸ್ಥಾನವನ್ನು ಕೊಟ್ಟೆ ತಾಯಿ.
ಆದರೆ ತಂದೆ ಇಲ್ಲದ ಕೊರಗೂ ಬರಬಾರದೆಂದು ನಿನ್ನನ್ನು ನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಊಟ ಮಾಡಿಸಿ ತಂದೆ ಕೊರಗೂ ಬರಬಾರ್ದೆಂದು ನಿನಗೆ ಒಬ್ಬ ತಂದೆಯ ಸ್ಥಾನವನ್ನು ಕೊಟ್ಟೆನಮ್ಮ. ಒಬ್ಬ ತಂದೆಯ ಸ್ಥಾನವನ್ನು ಕೊಟ್ಟಿ ಅದು ಅಲ್ಲದೆ ದೂರದ ಸಿಟಿಯಲ್ಲಿ ನನ್ನ ತಂಗಿಯು ಓದುತ್ತಿದ್ದಾಳೆ ಎಂದು ತಿಳಿದು ಅವಳಿಗೆ ಹಣದ ಕೊರತೆಯು ಬರಬಾರದೆಂದು ಹಗಲು ರಾತ್ರಿ ಮಳಿ ಚಳಿ ಬಿಸಿಲು ಎನ್ನದೆ ದುಡಿದು ನಿನ್ನನ್ನು ವಿದ್ಯಾವಂತಳನ್ನಾಗಿ ಮಾಡಿದೆನಮ್ಮ. ವಿದ್ಯಾವಂತಳನ್ನಾಗಿ ಮಾಡಿ ನಿನಗೆ ಒಬ್ಬ ಅಣ್ಣನ ಸ್ಥಾನವನ್ನು ಕೊಟ್ಟೆ. ತಂಗಮ್ಮ, ಮುಂಗೈಗೆ ಬಂಗಾರದ ಬಳಿಯು ಬಂದಾಗ ಅಂಗೈಯನ್ನು ಮರೆಯಬಾರ್ದಮ್ಮ. ಅಂಗೈಯನ್ನು ಮರೆಯಬಾರ್ದು ತಂಗಿ. ಕೆಲಸಕ್ಕೆ ಬಾರದ ವಿಷಯವನ್ನು ಅವಳಿಗೆ ನೆನಪಿಸಿ ಅವಳ ಮನಸ್ಸು ಬದಲಾಯಿಸಬೇಕೆಂದರೆ ಅದು ನಿನ್ನ ಹುಚ್ಚುತನ. ಲೇ ವಜ್ರ, ಯಾವ ಜನ್ಮದ ವೈದ್ಯ ನನ್ನ ತಂಗಿ ಚಿಕ್ಕವಳಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡ ಬಳಿಕ ನನ್ನ ಕೈಯಲ್ಲಿ ತುತ್ತು ಉಂಡ ಈ ನನ್ನ ತಂಗಿಯು ಇಂದು ನನಗೆ ಕೊಟ್ಟಿರುವ ಪ್ರೀತಿಯ ಕಾಣಿಕೆ. ಕಪಾಲ ಮೋಕ್ಷ. ಮತ್ತೆ ಏನಣ್ಣ, ನನ್ನ ಕೈ ಹಿಡಿದ ಗಂಡನ ಮೇಲೆ ಕೈ ಮಾಡೋಕೆ ಎಷ್ಟು ಧೈರ್ಯ ನಿನಗೆ? ನೋಡು, ಮೊದಲು ನನ್ನ ಮನೆ ಮುಂದೆ ನಿಲ್ಬೇಡ, ಹೊರಟು ಹೋಗ ನನ್ನ ಮನೆಯಿಂದ. ಸಾವುಕಾರ ಸಿಂಚನ ಅವ್ರು ಹೇಳ್ದಂಗ ಇವನ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ರಲ್ಲ. ರಾಮ್ಯ, ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಲೇ ವಜ್ರ, ನನ್ನ ತಮ್ಮ ಹುಲಿಯ ಬಂದರೆ ಹರಿದು ತಿನ್ನುತ್ತಾನೋ ಈ ನಿನ್ನ ಹೊಲಸು ದೇಹವನ್ನು. ಹರಿಯದು ತಿನ್ನುತ್ತಾನೆ. ಮೊದಲು ನೀನು ಇಲ್ಲಿಂದ ತೊಲಗೋ ಮಗನೇ. ಆ ಹೊಲಸು ನಾಯಿ ಹೆಸರು ಎತ್ತಬೇಡ ಈ ಮನೆಯಲ್ಲಿ. ರಾಮ್ಯ, ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನನ್ನು ಬೀದಿ ನಾಯಿಯಂತೆ ಹೊಡೆದು ಸಾಯಿಸಬೇಕಾಗುತ್ತದೆ ಮಗನೇ ಜೋಕೆ. ಹೋಗುತ್ತೇನೆ ವಜ್ರಕ, ಹೋಗುತ್ತೇನೆ. ಆದರೆ ಈ ಮನೆಯನ್ನು ಬಿಟ್ಟು ಹೋಗೋಕ್ಕಿಂತ ಮೊದಲು ನಿನಗೊಂದು ಮಾತು ಹೇಳ್ತೇನೆ. ಎತ್ತರದಿಂದ ಕೇಳು. ಮೋಸ ವಂಚನೆಯಿಂದ ಬಡವರನ್ನು ಬಡಿದು ತಿನ್ನುವ ಈ ನಿನ್ನ ಹೇಸಿಗೆ ತಿನ್ನುವ ಗುಣವನ್ನು ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು. ಇಲ್ಲವಾದರೆ ನನ್ನ ತಮ್ಮ ಕುಖ್ಯಾತ್ ಹುಲಿಯ ನಿಮ್ಮಂತ ರೌಡಿಗಳ ಮೆಂಡ ಅವನಿಂದಲೇ ನಿನ್ನ ದರ್ಪಕ್ಕೆ ಅಂತ್ಯ ಮಾಡಿಸುತ್ತಿದ್ದರೆ ನನ್ನ ಹೆಸರು ರೈತ ಸಂಘದ ಅಧ್ಯಕ್ಷ ರಾಮಣ್ಣನೇ ಅಲ್ಲ. ಇನ್ನು ಮೇಲಾದರೂ ನೀನು ಈ ನಮ್ಮ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಮ್ಮ.
ಸುಖ ಸಂತೋಷದಿಂದ ಬಾಳ್ ತಂಗಿ. ನಾನಿನ್ನು ಬರ್ತೀನಮ್ಮ. ಏ ರಾಮ್ಯ, ನೆಲ್ಲು. ಏಕೆ? ಈ ನಿನ್ನ ಮೈ ಮೇಲಿರೋ ವಸ್ತ್ರ ವೈಡೂರ್ಯ ಅಲ್ಲ ಈ ಅರಮನೆಗೆ ಸೇರಿದ್ದು, ಅಂದರೆ ನನಗೆ ಸೇರಬೇಕಾದದ್ದು. ಅವುಗಳನ್ನೆಲ್ಲ ಕಳಿಸಿ ಹೋಗು. ಅಷ್ಟೇ ಅಲ್ಲದೆ ನಾನೇ ರೈತ ಸಂಘದ ಅಧ್ಯಕ್ಷನೆಂದು ಎಡಕ್ಕೆತ್ತಿ ಹಾರಿಸುತ್ತೀವಲ್ಲ ಸುಲ್ತಾವೇಲ್, ಈಗ ಅದು ನನ್ನ ಸೊತ್ತು. ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕು. ಹೇಳೋ ಕ್ರೂರ ರಾಕ್ಷಸ ವಿಧಿಯೇ, ಈ ಹಸಿರು ಟೈಲ್ ಇದು ಈ ರೈತನ ಹೆಗಲ ಮೇಲಿರಬಾರ್ದೆಂಬುದು ನಿನ್ನ ಸಂಕಲ್ಪವೇ ದೇವಾ, ನಿನ್ನ ಸಂಕಲ್ಪವೇ. ಈ ಹಸಿರು ಟೈಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನಕುಲದ ಉಸಿರು. ಈ ಹಸಿರು ಟೈಲ್ ಅನ್ನು ಈ ಕ್ರೂರ ರಾಕ್ಷಸಿ ನಾಯಿಯ ಪಾದಕ್ಕೆ ನಾನು ಅರ್ಪಿಸಬೇಕೆ? ಹೌದು, ನನ್ನ ತಂಗಿಯು ಈ ನಮ್ಮ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಿ ಬದುಕಬೇಕಾದ್ರೆ ನಾನು ಈ ನಾಯಿ ಹೇಳಿದಾಗೆ ನಾನು ಕೇಳಲೇಬೇಕು. ಲೇ ಚಂದ್ರಕಾಂತ್, ಈ ಹಸಿರು ಟೈಲ್ ತಾನೇ ನಿನಗೆ ಬೇಕು, ಇದನ್ನು ನಿನಗೆ ಕೊಡ್ತೀನಿ. ಆದರೆ ಇದನ್ನು ಕೊಡುವಕ್ಕಿಂತ ಮೊದಲು ನಿನಗೊಂದು ಮಾತು ಹೇಳ್ತೇನೆ, ನೆನಪಿನಲ್ಲಿಟ್ಟುಕೋ. ಈ ಹಸಿರು ಟೈಲ್ ಎಂದರೆ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನಕುಲದ ಉಸಿರು. ಈ ಹಸಿರು ಟೈಲ್ ಅನ್ನು ನೀನು ಯಾವಾಗಲೂ ರೈತರ ಉದ್ಧಾರಕ್ಕೆ ಉಪಯೋಗಿಸಬೇಕೆ ಹೊರತು ಅನ್ಯಾಯಕ್ಕೆ ಉಪಯೋಗಿಸಿದೆಯಾದರೆ ಈ ನಮ್ಮ ಮಣ್ಣಲ್ಲಿ ನಾನು ಮಣ್ಣಾಗಿದ್ದರೂ ಕೂಡ. ಲೇ ರಾಮ್ಯ, ವಜ್ರ್ಯ, ನನಗೆ ರಾಮ್ಯ ರಾಮ್ಯ ಅಂತೀಲೋ, ವಜ್ರ್ಯ ಮಗನ, ಈ ಮಣ್ಣಾಗಿಂದ ಎದ್ದು ಬಂದ ಲೇ ರಾಮ್ಯ, ಮೊದಲು ನೀನು ಬಿಚ್ಚಿ ಕೊಡಲಿ ನೀನಿಟ್ಟಿರೋ ಬಟ್ಟೆನ ಸೋಳೆ ಮಗನೇ. ಲೇ ಇವುಗಳನ್ನು ಬಿಚ್ಚಿಕೊಡ್ಬೇಕಾ? ಲೇ ಮಗನೇ ವಜ್ರ, ಇದು ಹರಿದು ಹೋಗೋ ಬಟ್ಟೆ, ಶಾಶ್ವತವಾಗಿರುವ ಬಟ್ಟೆ. ಒಳಗಿದೆಯೋ? ಒಳಗಿದೆ. ಅಳುವಾಗ ಯಾರು ಇಲ್ಲ, ನಗುವಾಗ ಎಲ್ಲರೂ, ಅಳುವಾಗ ಯಾರು ಇಲ್ಲ, ನಗುವಾಗ ಎಲ್ಲರೂ, ನಗುವಾಗ ಯಾರು ಇಲ್ಲ, ಮುಳ್ಳಲ್ಲಿ ನಡೆಸಿ ನಗುವ ಜಗವೇ
ಹೋಗು. ಅವನು ಎಲ್ಲಿಗೆ ಹೋಗುತ್ತಾನೆ, ಏನು ಮಾಡ್ತಾನೆಂದು ಗಮನಿಸು. ಸಾವುಕಾರ ನೀ ಅವ್ನ ಚಿಂತಿ ಬಿಡ್ರಿ. ಅವ್ ಎಲ್ಲಿ ಏನು ಮಾಡ್ತಾನ ಅನ್ನೋದು ಅವ್ ಸಂಡಾಸ್ ಕೂತ್ರು ಫೋಟೋ ಹೊಡೆದ ನಿಮ್ಗೆ ವಾಟ್ಸಪ್ ಮಾಡ್ತಾನ್ರಿ. ಸಿಂಚನ, ಇಷ್ಟು ದಿನ ನಾವಿಬ್ಬರು ಕಳ್ಳ ಪ್ರೇಮಿಗಳಾಗಿ ಲಾಡ್ಜ್ ರೆಸ್ಟೋರೆಂಟ್ಗಳಲ್ಲಿ ನಮ್ಮ ಮಹಿಮನ ತರಿಸಿಕೊಳ್ಳುತ್ತಿದ್ದೆವು. ಇನ್ನು ಮುಂದೆ ಈ ನಿನ್ನ ಅರಮನೆಯಲ್ಲಿ ನಂಬದೇ ದರ್ಬಾರ್. ಬಾ ನನ್ನ ಒಲವಿನ ಮಂದಾರ ಹೂವೆ, ತಲಿಸುವ ಈ ನಿನ್ನ ನಲ್ಲನ ಮನ. ಎಸ್ ಡಾರ್ಲಿಂಗ್, ನಾನು ಇರುವುದೇ ನಿಮಗಾಗಿ. ಮಹಾರಾಜ, ಐ ಲವ್ ಯು. ಹೃದಯ ಮಿಡಿದಾಗ ಸುದ್ದಿಯ ಕೂಡಿದಾಗ ನನ್ನ ಜೀವ ಹೃದಯ ಮಿಡಿದಾಗ ನನ್ನ ಜೀವ ಅನುರಾಗ ಬಂದಾಗ ಆರತಿ ನಲಿವಾಗ ಗೆಳತಿ ಬಾಳಲ್ಲಿ ಹಸರಾದ ಆನಂದ ಜೀವನದ ಜೀವನ
दिलदार दिल नहीं दिया तो खतरनाक दिविलनी वज्रकांत अर्थात पंजर ಭೂಮಿಯಲ್ಲಿ ಪ್ರೇಮ ಪಂಜರ ಸಿಂಚನ ನಾವಿಬ್ಬರು ಈ ಅರಮನೆಯಲ್ಲಿ ಹಾಗೆ ಸರಸ ಸಲ ಬಂದಿರಬೇಕಾದರೆ ಈ ಮಗುವನ್ನು ಯಾವುದಾದರೊಂದು ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದರೂ ಕೊಟ್ಟು ಬಿಟ್ಟರೆ ಒಳ್ಳೆಯದಲ್ಲವೇ? ಏನು ಮಾತಾಡ್ತಾ ಇದ್ದೀರಾ ನೀವು? ಅದು ನನ್ನ ಕರುಳಿನ ಕೊಡಿ, ನಮ್ಮಿಬ್ಬರ ಪ್ರೀತಿ ಸಾಕ್ಷಿಯಾಗಿ ಹುಟ್ಟಿರುವ ಕಾಣಿಕೆ. ಅದನ್ನ ಅನಾಥಾಶ್ರಮಕ್ಕೆ ಕೊಡೋದೆ? ಛೀ, ಅದನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ವಜ್ರಕಾಂತ್. ಏನು ನನ್ನ ಮೇಲೆ ಇರುವ ಪ್ರೀತಿ, ನನ್ನ ರಕ್ತದ ಹುಟ್ಟಿದ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ? ಯಾಕೆಂದ್ರೆ ಅದು ನನ್ನ ಕರುಳ ಬಳ್ಳಿ, ನನ್ನ ಕರುಳಿನ ಕೊಡಿ. ಕರುಳಿನ ಕೊಡಿ? ಕರುಳಿನ ಕೊಡಿ, ಕರುಳಿನ ಕೊಡಿ, ಕರುಳಿನ ಕೊಡಿ. ಅದು ನನ್ನ ರಕ್ತಕ್ಕೆ ಹುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿಲೇ ಹೆಚ್ಚಿನಾಲೆ? ಶಿವ ವಜ್ರಕಾಂತ್, ಏನು ಅಂತ ಮಾತಾಡ್ತಾ ಇದೀಯಾ? ನಾವಿಬ್ಬರು ಮನಸಾರೆ ಮೆಚ್ಚಿ ಪ್ರೀತಿ ಮಾಡ್ದು, ಇವತ್ತು ನಮ್ಮ ಪ್ರೇಮಕ್ಕೆ ಸಾಕ್ಷಿಯಾಗಿರುವ ಆ ಮಗು ಅದನ್ನ ನನ್ನಿಂದ ದೂರ ಮಾಡ್ತಾ ಇದ್ರೆ, ನಾನು ಇಲ್ಲಿವರೆಗೂ ನಿಮ್ಮ ಹತ್ರ ಏನು ಕೇಳಿಕೊಂಡಿಲ್ಲ. ಆದ್ರೆ ಇವತ್ತು ನನ್ನ ಮಗುವಿಂದ ಮಾತ್ರ ದೂರ ಮಾಡಬೇಡಿ. ಓಹೋ, ನನ್ನ ಊಹೆ ಸರಿಯಾಗೇ ಇದೆ. ಇದು ನನ್ನ ರಕ್ತಕ್ಕೆ ಹುಟ್ಟಿದ ಕೂಸಲ್ಲ. ನೀನು ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೋ ಬಸರಾಗಿರೋ ಕೂಸದು. ಸಾಕು, ನಿಲ್ಲಿಸು ನಿನ್ನ ಮಾತನ್ನ. ಹೆತ್ತ ಕರುಳಿನ ಮೇಲೆ ಸಂಶಯವೇ? ನೀನೊಬ್ಬ ಕರುಣೆ ಮಮತೆ ಗೊತ್ತಿಲ್ಲದಿರೋ ನೀಚ ಕಟುಕ. ಪ್ರೀತಿ ವಾತ್ಸಲ್ಯವನ್ನ ತೋರಿಸಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಅಣ್ಣನ ನನ್ನ ಕೈಯಾರಿನ ಮನೆಯಿಂದ ಆಚೆ ಹಾಕಿದೆ. ಸಿಡಿ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಮಾಡಿಕೊಟ್ಟೆ. ಒಂದು ಮಾತು ಸಹ ಎಂದು ಮುಂದೆ ಯೋಚನೆ ಮಾಡಿದೆ. ನನ್ನನ್ನೇ ನಾನು ನಿನಗೆ ಅರ್ಪಿಸಿರ್ಬೇಕಾದ್ರೆ ನನ್ನ ಮೇಲೆ ನಿನಗೆ ಸಂಶಯವೇ? ಬೇಡ ವಜ್ರಕಾಂತ್, ಬೇಡ. ನನ್ನ ಕರುಳಿನ ಕೊಡಿಯನ್ನು ಮಾತ್ರ ದೂರ ಮಾಡಬೇಡ. ನಿನ್ನ ಕೈ ಮುಗಿದು ಬೇಡಿಕೊಳ್ತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ಈ ನಿನ್ನ ಮಗು ಬದುಕಿರ್ತಾನೆ ನಮ್ಮ ಪ್ರೀತಿಗೆ ಸಾಕ್ಷಿ ಇರುವುದು. ಇಲ್ಲ ವಜ್ರಕಾಂತ್, ಯಾರಾದ್ರೂ ಕಾಪಾಡಿ, ಕಾಪಾಡಿ. ಅಯ್ಯೋ, ಅಂತೂ ನಿನ್ನ ಕಾಮ ತೀಟಿಯ ಸಾಕ್ಷ್ಯ ಕೂಸು ಸತ್ತು ಹೋಯಿತು ಸಿಂಚನ. ಇನ್ನು ಮುಂದೆ ಯಾರು ನೀನು? ಅಯ್ಯೋ ದೇವ್ರೇ, ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟಿಯೋ ಪಾಪಿ. ನನ್ನ ಕರುಳ ಬಳಿಯಲ್ಲಿ ಕತ್ತರಿಸಿಬಿಟ್ಟಿಯಾ? ನಿಜ, ನೀನೆಂಥವನು ಅಂತ ನಾನು ನಂಬೆ. ನಿನ್ನ ನಂಬಿ ನಾನು ಮೋಸ ಹೋದೆ. ಅಯ್ಯೋ ಸಿಂಚನ, ಬಹಳ ತಡವಾಗಿ ನಿನ್ನ ತಪ್ಪಿನ ಅರಿವಾಗಿದೆ. ಕಂದ, ನೋಡು ರಾಣಿ, ನಾನು ನಿನ್ನನ್ನು ನನ್ನ ಹೃದಯದ ಪ್ರೀತಿಸಿಯನ್ನು ತಿಳಿದುಕೊಂಡಿದರೆ ಅದು ನಿನ್ನ ತಪ್ಪು ಕಲ್ಪನೆ. ನನ್ನ ಪ್ರತಿಯೊಂದು ಕೆಲಸಕ್ಕೆ ನಿನ್ನ ಅಣ್ಣಂದಿರು ಅಡ್ಡ ಬರುತ್ತಿದ್ದರು. ಅವರ ಅಟ್ಟಹಾಸವನ್ನು ಬಗ್ಗು ಬಿಡಬೇಕಾದರೆ ನನಗೊಂದು ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ ನೀನಾದೆ. ಹೇಗಿದೆ ಈ ವಜ್ರಕಾಂತನ ವಜ್ರದ ಬಲೆ? ವಜ್ರ ಮುಚ್ಚ ಬಾಯ್ನ. ನನ್ನ ಕರುಣೆಯ ಕೊಡಿಯನ್ನ ನನ್ನ ಕಣ್ಣೆದುರಿಗೆ ಕತ್ತರಿಸಿ ಹೆಮ್ಮೆಯಿಂದ ಹೇಳ್ಕೊಳ್ತೀಯ? ಮೋಸ ಮಾಡ್ದೆ ನೀಚ. ನನ್ನ ಅಣ್ಣಂದ್ರಿಗೆ ಮೋಸ ಮಾಡ್ದೆ, ನನಗೆ ಮೋಸ ಮಾಡ್ದೆ. ನನ್ನ ಕಂದನನ್ನೇ ಕೊಲೆ ಮಾಡ್ಬಿಟ್ಟೆ. ಇಷ್ಟೆಲ್ಲ ಮಾಡಿರೋ ನಿನ್ನನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿಯಾ? ಇಲ್ಲವೋ ಇಲ್ಲ, ನೀ ನನ್ನ ಕೈಯಲ್ಲಿ ಸಾಯಿ.
ನೀನು ಬದುಕಿದ್ರೆ ತಾನೇ ನನ್ನನ್ನು ಸಾಯಿಸೋದು. ಸಿಂಚಲ, ನೀನು ನಿನ್ನ ಮಗುವಿನ ಹತ್ತಿರ ಅಯ್ಯೋ ಕಟಕ, ನನ್ನ ಪ್ರಾಣವನ್ನ ತೆಗೆದು ಬಿಟ್ಟಿಯಲ್ಲೋ ದೇವ್ರೆ. ನನ್ನ ಅಣ್ಣಂದ್ರಿಗೆ ಮಾಡಿದ ಮೋಸಕ್ಕಾಗಿ ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟೆಪ್ಪ, ಸರಿಯಾದ ಶಿಕ್ಷೆ ಕೊಟ್ಟೆ. ಅಣ್ಣ ಅಣ್ಣ, ಈ ನಿಮ್ಮ ತಂಗಿಯ ತಪ್ಪನ್ನ ದಯವಿಟ್ಟು ಕ್ಷಮಿಸಿ. ನಾನು ಮೋಸ ಹೋದೆ ಅಮ್ಮ. ಕಂದ ಕಂದ, ನಾನಿನ್ನಲ್ಲಿಗೆ ಬರ್ತಾ ಇದ್ದೀನಪ್ಪ. ನನ್ನ ಮಗುವೇ, ನಾ ನಾ ಅಮ್ಮ. शेर से डरता है, कभी कुत्ते से नहीं है. ಅಂತೂ ಪರತೊಟ್ಟ ಈ ವಜ್ರಕಾಂತನ ಕಾರುಸ್ಥಾನದ ಮೊದಲು ಮೆಟ್ಟಲು ಹತ್ತಿದೆ. ಇನ್ನು ಮುಂದೆ ನೋಡು ಈ ರೌದ್ರಭಯ ನಾಟಕದ ತಿರುಳು ಮುರುಳಿನ ನಾಗಾಲೋಟ. ಈ ಆಸ್ತಿನೆಲ್ಲ ಮಾರಿ ಹೊರ ದೇಶದಲ್ಲಿ ಮನೆ ಮಾಡಿಕೊಂಡು ಹಾಯಾಗಿರುತ್ತೇನೆ. ಓಹೋ, ಆ ಹುಲಿಯ ಇತ್ತ ಕಡೆನೆ ಬರುತ್ತಿದ್ದಾನೆ. ಬರಲಿ ಬರಲಿ, ಸರಿಯಾದ ಸಮಯಕ್ಕೆ ಬರುತ್ತಿದ್ದಾನೆ ಆ ಮಗ. ಈ ಕೊಲೆಯ ಪ್ರಾಣವನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲು ಕಮ್ಮಿಯನ್ಸಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು ವೈಡೂರಿಂದ ಮೆರೆಯುವ ವಜ್ರಕಾಂತನೇ ಅಲ್ಲ. ಅಣ್ಣ ಅಣ್ಣ, ತಂಗಿ ತಂಗಿ ತಂಗಮ್ಮ, ಏನಾಯ್ತಮ್ಮ ನಿನಗೆ? ತಂಗಿ ತಂಗಿ ತಂಗಿ, ಏನಾಯ್ತಮ್ಮ ತಂಗಿ ನಿನಗೆ? ಏನಾಯ್ತು? ಅಯ್ಯೋ ಅಯ್ಯೋ ಮಾರುತೇಶ್ವರ, ಇದೆಂತ ಪರಿಸ್ಥಿತಿ ತಂದೆಪ್ಪ ನಮಗೆ. ತಂಗಿ,
ನೀನು ಬರುವ ದಾರಿಯನ್ನು ಬೆಳಗಿನಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಮನೆಗೆ ಬಂದರೆ ಇದೆಂತ ಕರಾಳ ದೃಶ್ಯ ನೋಡುವಂತ ತಂಗಿ, ಈ ಈ ನನ್ನ ಮುದ್ದು ತಂಗಿದ ರಾಖಿ ಕಟ್ಟಿಸಿಕೊಳ್ಳು ನನ್ನ ಕೈಗಳು. ಅನಾಥ ಮಾಡಿ ಹೋದೆ ನಮ್ಮ, ಅನಾಥ ಮಾಡಿ ಹೋದೆ. ಅಣ್ಣ ತಂಗಿಗೆ ರಕ್ಷಾ ಕವಚ ಎನ್ನುತ್ತಾರೆ. ಆದರೆ ಇನ್ನ ಅದೃಷ್ಟ ಅಣ್ಣ ನಿನಗೆ ರಕ್ಷಣೆ ಕೊಡದಂತಾಯ್ತೆ ನಮ್ಮ, ರಕ್ಷಣೆ ಕೊಡದಂತಾಯ್ತು. ಏಕಪ್ಪ ಮಾರುತೇಶ್ವರ, ಈ ನನ್ನ ಮುದ್ದು ತಂಗಿಯನ್ನು ಕಿತ್ತುಕೊಂಡು ಬಿಟ್ಟೆಯ. ಯಾರು ಹೀರೆ ಕರ್ತ ಮಾಡಿದ ತಾಯಿ ಗಂಡರು ಅವರು ಅತಳ ಸುತ್ತಲ ಪಾತಾಳದಲ್ಲಿ ಅಡಗಿದ್ರು ಸರಿ, ಅವರನ್ನು ಹಿಡಿದು ತಂದು ರೊಂಡ ಮೊಂಡವನ ಬೇರ್ಪಡಿಸದಿದ್ದರೆ ನನ್ನ ಹೆಸರು ಜಲತಟ್ಟ ಜಲಗಾರನೇ ಅಲ್ಲ. ತಂಗಮ್ಮ, patient. Arrest him. Yes, sir. ಸಾಹೇಬ್ರೆ, ನಾನು ಯಾವ ತಪ್ಪ ಮಾಡಿದೆ ಎಂದು ಈ ನನಗೆ ಶಿಕ್ಷೆ? ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟಿದ ತಂಗಿಯನ್ನು ನೀನೇ ಕೊಲೆ ಮಾಡಿದೆ ಎಂದು ನನಗೆ ಇನ್ಫಾರ್ಮೇಶನ್ ಬಂದಿದೆ. ಸರ್, ಈ ನನ್ನ ಮುದ್ದು ತಂಗಿ ನನ್ನ ಪ್ರಾಣ. ನಾನು ಇವಳನ್ನು ಕೊಲೆ ಮಾಡುವುದಾ? ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ನೋಡು ಹುಲಿಯಾ, ಗೆದ್ದವನಿಗೆ ಚರಿತ್ರೆಯಲ್ಲಿ ಗೆದ್ದೆನೆಂಬ ಜಾಗ ಇರುತ್ತದೆ, ಸೋತವನಿಗೂ ಇಂಥವನೊಂದಿಗೆ ಹೋರಾಡಿ ಸೋತನೆಂಬ ಜಾಗ ಇರುತ್ತದೆ. ಆದರೆ ನೀನು ಕಾಯಿ ಹಾಕಿ ಬರ್ತೀನಿ ಅಂದರೆ ಈ ಪೊಲೀಸ್ ಕರ್ನಾಟಕ ಇವನ್ನು ತಪ್ಪಿಸಿಕೊಂಡು ಹೋಗಲು ಯಾರಿಂದಲೂ ಸಾಧ್ಯವಿಲ್ಲ. ಸುಮ್ಮನೆ ತಪ್ಪನ್ನು ಒಪ್ಪಿಕೊಂಡು ಶರಣಾಗಿ ನನ್ನ ಜೊತೆ ಬಂದರೆ ಒಳ್ಳೆಯದು, ಇಲ್ಲವಾದರೆ ಮುಂದೆಂದು ನಾನು ಹೇಳೋದಿಲ್ಲ, ನನ್ನ ಲಾಠಿ ಹೇಳುತ್ತೆ. ಅಂಡರ್ಸ್ಟ್ಯಾಂಡ್? ನೀನೇನು ಹೇಳೋದಿದ್ರು ಸ್ಟೇಷನ್ ಅಲ್ಲಿ ಬಂದು ಹೇಳು. ನಡೆ ಮೊದಲು ಸ್ಟೇಷನ್ಗೆ. APC ಅರೆಸ್ಟ್ ಕರೆದುಕೊಂಡ ಇವನನ್ನು. ಬಂದ್ರೆ ಕರ್ಕೊಂಬ, ಬರ್ದೇ ಇದ್ರು ಕರ್ಕೊಂಡ್ ಬಾ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ. Hare